ಕರ್ನಾಟಕದ ಗಡಿಯಲ್ಲಿರುವಂತಹ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಅತ್ತಿಬೆಲೆಯ ಗಡಿಯಲ್ಲಿರುವಂತಹ ಗಡಿಗೋಪುರದ ಒಂದು ಭಾಗ ಯಾವುದೋ ಅಪರಿಚಿತ ವಾಹನ ಡಿಕ್ಕಿ ಹೊಡೆದು ಅದು ಶಿಥಿಲವಾಗಿದೆ. ಯಾವುದೇ ಸಂದರ್ಭದಲ್ಲಿ ಬೀಳುವಂತಹ ಸಾಧ್ಯತೆ ಇದೆ. ಈ ಒಂದು ಗಡಿಗೋಪುರವನ್ನ ನಾಲ್ವಡಿ ಕೃಷ್ಣರಾಜರ ಕಾಲದಲ್ಲಿ ನಿರ್ಮಾಣಗೊಂಡಿರುವ ಗಡಿಗೋಪುರ ಅಂತ ಹೇಳಲಾಗುತ್ತಿದೆ. ಇದು ಕರ್ನಾಟಕ ಮತ್ತು ತಮಿಳುನಾಡನ್ನ ಗುರುತಿಸುವಂತಹ ಗಡಿ ಇದಾಗಿದೆ. ಇದು ಅತ್ತಿಬೆಲೆಯ ಗಡಿಯಲ್ಲಿರ್ತಕ್ಕಂಥ ಒಂದು ಗಡಿಗೋಪುರವಾಗಿದೆ. ಅತ್ಯಂತ ಸುಂದರವಾಗಿರುವಂತಹ ಗಡಿಗೋಪುರವು ಇದಾಗಿದೆ. ಈ ಒಂದು ಗಡಿಗೋಪುರಕ್ಕೆ ಯಾವುದೋ ಅಪರಿಚಿತ ವಾಹನ ರಾತ್ರಿ ವೇಳೆಯಲ್ಲಿ ಗುದ್ದಿ ಪರಾರಿಯಾಗಿರುವಂತಹ ಸಾಧ್ಯತೆ ಇದೆ. ದಶಕಗಳ ಕಾಲದ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಒಂದು ಗಡಿಗೋಪುರ ಈಗ ಶಿಥಿಲವಾಗಿರುವುದರಿಂದ ಯಾವುದೇ ಕ್ಷಣದಲ್ಲಿ ಬೀಳುವಂತ ಸಾಧ್ಯತೆಯೂ ಇರೋದ್ರಿಂದ ಇದು ಸಹಜವಾಗಿ ಇಲ್ಲಿನ ಜನರನ್ನ ಒಂದಷ್ಟು ಆತಂಕಕ್ಕೆ ದೂಡಿದೆ. ಇತಿಹಾಸ ಐತೆ, ಇವತ್ತಿನ ದಿನದಲ್ಲ. ಯಾವುದು ಮಹಾರಾಜ ಮಾಡಿದ್ರೆ ಏನು ಭಾಳ ಆರ್ಚಿ ಬಂದೈತೆ ಅದು ಇದುವರೆಗೂ 2 ಗಂಟೆ ಹೆಚ್ಚಾಗಿ ಕೂಡ ಸೇಮ್ ಅದೇ ಥರ ರೆಡಿ ಮಾಡಿಸಿ ಇದುವರೆಗೂ ಏನು ಕಾಲ ನಡ್ಕೊಂಡು ಬಂದಿದ್ದೀರಿ. ನಿನ್ನೆ ರಾತ್ರಿ ಯಾರು ಕ್ರಿಕೆಟ್ ಬಂದಿಲ್ಲ, ಗಾಡಿ ಬಿಟ್ಬಿಟ್ಟು ಆಗಿರೋದ್ರಿಂದ ಇವತ್ತು ದೇವರು ಸ್ಟ್ರೈಕ್ ಮಾಡಬೇಕು ಅಂತೆಲ್ಲ ರೆಡಿ ಮಾಡಿದ್ರಿ. ಅದಕ್ಕೆ ಅಧಿಕಾರಿಗಳ ಸ್ಪಂದಿಸಿ ಬೇಡ, ನಾವೇನ್ ಬೇಕು ಮಾಡ್ಕೊಡ್ತೀರಿ, ಆತ ಬೀಳ್ಬೇಡಿ, ನಾವಿದ್ದೀರಿ ಅಂತೇಳಿ ಪೊಲೀಸ್ ಅಧಿಕಾರಿಗಳು ಹೇಳಿ ಉಪಕಾರ ಮಾತಾಡಿ ಏನ್ ಬೇಕೋ ನಾವು ಮಾಡ್ಕೊಡ್ತೀವಿ, ದಯವಿಟ್ಟು ನಮ್ಗೆ ಅವಕಾಶ ಮಾಡಿ ಹೈವೇಸ್ ಬಂದ್ ಮಾಡಬೇಡಿ. ನಮ್ಮ ಉದ್ದೇಶ ಇಷ್ಟೇ, ಬೇರೆ ಏನಾದ್ರು ಮಾಡಲಿ. ಇದು 40 ವರ್ಷ ಐತೆ, ಅವ್ರಿಂದ ಏನ್ ಪ್ರಯೋಜನ ನಮ್ಗಿಲ್ಲ. ಇಲ್ಲಿ ಸುಮ್ಮನೆ ಉಸಿರು ಮಾಡಕ್ ಅಷ್ಟೇ ಕೋರ್ಟ್ನೆ ಬಂದ್ ಮಾಡ್ಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಬೇಡ ಅಧಿಕಾರಿಗಳು ಒಪ್ಕೊಳ್ಳೋದ್ರಿಂದ ಇವತ್ತು ನಾಳೆ ನೋಡ್ತೀವಿ. ಇವಾಗ ಅರ್ಜೆಂಟಿಗೆ ಬಂದ್ ಮಾಡಕ ಮಾರ್ಗ ಮಾಡಿದ್ದೀರಿ. ಒಂದು 15 ಅಡಿ ಸ್ಟಾಪ್ ಹಾಕ್ಬಿಟ್ಟು ಬಂದ್ ಮಾಡಕ ಒಂದು ವಾರದಿಂದ ಅವ್ರು ಮಾಡಿಲ್ಲ ಅಂದ್ರೆ ಇಲ್ಲಿ ಒಂದು ಬಹುತ್ ಮನೆಗೆ ಸ್ಟ್ರೈಕ್ ಮಾಡಿ ಏನು ಅಂತ ಇಡೀ ರಾಜ್ಯ ಮಟ್ಟಕ್ಕೆ ತೋರ್ಸಕ್ಕೆ ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳಿ ನಾನು ಮಾಡಿಸ್ತಾ ಇದ್ದೀನಿ. ನಮ್ಮ ಅತ್ತಿಬೆಲೆಯಲ್ಲಿ ಈ ಒಂದು ಗಡಿಗೋಪುರವನ್ನ ಈ ಹಿಂದಿನಿಂದಲೂ ಕೂಡ ಅತ್ತಿಬೆಲೆಯ ಕನ್ನಡಿಗರು ಇದನ್ನ ನಿರ್ವಹಣೆ ಮಾಡ್ತಾ ಇದ್ರು. ಇದಕ್ಕೆ ಬಣ್ಣ ಬಳಿಯುವಂತದ್ದು ಮತ್ತು ಈ ಗಡಿ ಗೋಪುರದ ಮೇಲೆ ಕನ್ನಡದ ಬಾವುಟ ನಿರಂತರವಾಗಿ ಹಾರುತ್ತಿರುತ್ತದೆ. ಈ ಒಂದು ಗಡಿಗೋಪುರಕ್ಕೆ ಈಗ ಹಾನಿಯಾಗಿರುವುದರಿಂದ ಸಹಜವಾಗಿ ಎಲ್ಲರೂ ಕೂಡ ಆತಂಕಗೊಂಡಿದ್ದಾರೆ. ಇದನ್ನ ಸರಿಪಡಿಸುವಂತ ಜವಾಬ್ದಾರಿಯು ಸ್ಥಳೀಯ ಆಡಳಿತ ತೆಗೆದುಕೊಳ್ಳುತ್ತಾ ಇಲ್ಲ ಸರ್ಕಾರವೇ ಈ ಒಂದು ಗಡಿಗೋಪುರವನ್ನ ಸರಿ ಮಾಡುತ್ತಾ ಅನ್ನೋದನ್ನ ಕಾಲವೇ ನಿರ್ಧರಿಸಲಿದೆ. ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಒಂದು ಸಂದರ್ಭದಲ್ಲಿ ಈ ಗಡಿ ಗೋಪುರದ ಸ್ಥಳಕ್ಕೆ ಕನ್ನಡ ಜಾಗೃತಿ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿರುವಂತಹ ಮಂಜುನಾಥ್ ದೇವ ಮತ್ತು ಅವರ ತಂಡ ಭೇಟಿ ನೀಡಿ ನಂತರ ಪೊಲೀಸರಿಗೂ ಕೂಡ ದೂರು ನೀಡಿದೆ. ಈಗ ಈ ಒಂದು ಗಡಿಗೋಪುರವನ್ನ ಯಾರು ಸರಿ ಮಾಡಿಸ್ತಾರೆ ಎನ್ನುವಂಥದ್ದು ನಿರ್ಧಾರವಾಗಬೇಕಿದೆ. ಜೊತೆಗೆ ಕಳೆದ 2 ವರ್ಷಗಳ ಹಿಂದೆ ಮತ್ತೊಂದು ಕಡೆಯೂ ಕೂಡ ಇದೇ ರೀತಿಯಾಗಿ ಲಾರಿ ಒಂದು ಡಿಕ್ಕಿ ಹೊಡೆದಿದ್ದ ಪರಿಣಾಮವಾಗಿ ಗಡಿಗೋಪುರ ಶಿಥಿಲವಾಗಿತ್ತು. ಅದನ್ನ ಪುನರ್ ನಿರ್ಮಾಣವನ್ನ ಕನ್ನಡ ಜಾಗೃತಿ ವೇದಿಕೆಯ ನೇತೃತ್ವದಲ್ಲಿ ಗಡಿಗೋಪುರವನ್ನ ಪುನರ್ ನಿರ್ಮಾಣ ಮಾಡಲಾಗಿತ್ತು. ಈಗ ಮತ್ತೊಂದು ಭಾಗಕ್ಕೆ ಹಾನಿಯಾಗಿದೆ. ಈಗ ಆ ಒಂದು ಮತ್ತೊಂದು ಭಾಗವನ್ನು ಕೂಡ ಪುನರ್ ನಿರ್ಮಾಣ ಮಾಡಬೇಕಾಗಿದೆ. ಸ್ನೇಹಿತರೆ, ರಾಷ್ಟ್ರೀಯ ಹೆದ್ದಾರಿ ಅತ್ತಿಬೆಲೆ ಮತ್ತು ಹೊಸೂರು ಮಾರ್ಗ ಮಧ್ಯದಲ್ಲಿರ್ತಕ್ಕಂಥ ಐತಿಹಾಸಿಕ ಗಡಿಗೋಪುರ ನಿನ್ನೆ ರಾತ್ರಿ ತಡರಾತ್ರಿ ಅನಾಮಧೇಯ ಒಂದು ವಾಹನ ಕುಸಿರುವ ಪರಿಣಾಮ ಗಡಿಗೋಪುರದ ಬಲಭಾಗ ತಿರುಗಿಬಿಟ್ಟಿದೆ. ಈ ನಿಟ್ಟಿನಲ್ಲಿ ಕನ್ನಡ ಜಾಗೃತಿ ವೇದಿಕೆ ಮತ್ತು ಎಲ್ಲ ನಮ್ಮ ವೃತ್ತಿಪರ ನಾಯಕರುಗಳೆಲ್ಲ ಸೇರಿ ಈ ವಿಚಾರವಾಗಿ ಈ ಒಂದು ಜಾಗವನ್ನು ಪರಿಶೀಲನೆ ಮಾಡಿ ಅದಕ್ಕೆ ಸ್ಪಂದಿಸಿದ ಅತ್ತಿಬೆಲೆ ಪುರಸಭೆ ಅಧಿಕಾರಿಗಳು ಮತ್ತು ಅತ್ತಿಬೆಲೆ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳು ಸ್ಪಂದನೆ ಮಾಡಿದ್ದಾರೆ. ಕೂಡಲೇ ಅದನ್ನು ಸರಿಪಡಿಸಿಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಅತ್ತಿಬೆಲೆ ಆನೇಕಲ್ ವಿಭಾಗದ DSP ಅವರು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರು ಮತ್ತು ಅತ್ತಿಬೆಲೆ ಪುರಸಭೆ CEO ಮತ್ತು ಅತ್ತಿಬೆಲೆ ಇನ್ಸ್ಪೆಕ್ಟರ್ ರಂಗೋಗೌಡರು ಅವರೆಲ್ಲ ಗಮನಕ್ಕೆ ಹೋಗಿದೆ. ಮತ್ತು ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ಗಮನಕ್ಕೂ ಹೋಗಿದೆ. ಕೂಡಲೇ ಅದನ್ನು ಸರಿಪಡಿಸ್ಬೇಕಂತೇಳಿ ನಾವು ಒತ್ತಾಯವನ್ನು ಮಾಡಿದ್ದೇವೆ. ಇನ್ನೇನು ಒಂದು 2-3 ದಿನದಲ್ಲಿ ಅಧ್ಯಯನ ಪ್ರಾರಂಭ ಮಾಡಿ ಮೊದಲು ಹೇಗಿತ್ತು ಆ ರೀತಿ ಈ ಒಂದು ಭಾಗವನ್ನು ಅಭಿವೃದ್ಧಿ ಅದನ್ನು ಕಟ್ಟಿಕೊಡ್ಬೇಕಂತೇಳಿ ಒಂದು ಒತ್ತಾಯ ಮಾಡಿದ್ದೇವೆ. ಅದೇ ರೀತಿ ಬಹುದಿನಗಳ ಬೇಡಿಕೆ ನಮ್ಮದು ಒಂದಿದೆ. ಬಹುದಿನಗಳಿಂದ ಈ ಗಡಿಗೋಪುರದ ಮುಂಭಾಗದ 100 ಅಡಿ, ಹಿಂಭಾಗದಲ್ಲಿ 100 ಅಡಿ
ಅದನ್ನು ಒಂದು ಉದ್ಯಾನವನದ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ ಸುತ್ತು ತಂತಿ ಬೇಲಿಯನ್ನು ಅಳವಡಿಸಿ ಮತ್ತು ಅದರ ಜೊತೆಗೆ ಇಲ್ಲಿ ಮಧ್ಯದಲ್ಲಿ ಹುಲ್ಲು ಹಾಸು ಹಾಕಿ ಮತ್ತು ಮಧ್ಯದಲ್ಲಿ ಒಂದು ಫೌಂಟನ್ನ ಹಾಕಿ ಪ್ರತಿದಿನ ಇದನ್ನು ಕಣ್ಕಾವಲಿಗೆ ಒಬ್ಬ ಸೆಕ್ಯೂರಿಟಿ ಭದ್ರತೆಯನ್ನು ನೇಮಕ ಮಾಡಬೇಕು ಅಂತೇಳಿ ಕೂಡ ಮಾಡಿದ್ದೇವೆ. ಮತ್ತು ಗಡಿಗೋ ಗೋಪುರಕ್ಕೆ ಸಂಪೂರ್ಣವಾಗಿ ದೀಪಾಲಂಕಾರ ಮಾಡಬೇಕು. ಅದು ಮೈಸೂರು ಅರಮನೆಯಂತೆ ಪ್ರತಿದಿನ ಇದು ಪ್ರಜ್ವಲಿಸಬೇಕು. ಇದೊಂದು ಪ್ರವಾಸಿ ತಾಣ ಹಾಕಬೇಕು. ಮತ್ತು ಎರಡೂ ಭಾಗದಲ್ಲೂ ಕೂಡ ಇದು ಹಂಪ್ಸನ್ನು ಹಾಕಬೇಕು ಅಂತೇಳಿ, ರಸ್ತೆ ಉಬ್ಬರಗಳನ್ನು ಹಾಕಬೇಕು ಅಂತೇಳಿ ಕೂಡ ನಮ್ಮ ಬೇಡಿಕೆ ಮುಂದಿನ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ತಾತ್ಕಾಲಿಕವಾಗಿ ಏನೋ ಬಂದು ಮಾಡಿಬಿಟ್ಟು ಹೋಗ್ತಾರೆ. ಆದರೆ ಈ ಬಾರಿ ಆ ರೀತಿ ಇಲ್ಲ. ಇದು ಶಾಶ್ವತವಾದಂಥ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಕೆಲಸವನ್ನು ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು, PWD ಅಧಿಕಾರಿಗಳು, ಅತಿ ಬೆಲೆ ಪುರಸಭೆ ಅಧಿಕಾರಿಗಳು ಮತ್ತು ಇನ್ನೊಂದು ಸರ್ಕಾರದ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಇಲ್ಲಿ ಈ ಒಂದು ಪ್ರದೇಶಕ್ಕೆ ಬರಲೇಬೇಕು. ಮತ್ತು ತಹಶೀಲ್ದಾರ್ ಕೂಡ ಈ ಪ್ರದೇಶಕ್ಕೆ ಈ ಜಾಗಕ್ಕೆ ಬರಬೇಕು. ಹಾಗಾಗಿ ತಕ್ಷಣವೇ ಮತ್ತು ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಈ ಸ್ಥಳಕ್ಕೆ ಬರಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ. ಇದು ಇನ್ನೇನಾದರೂ ಇದನ್ನು ತಡ ಮಾಡಿದ್ರೆ ಉಗ್ರವಾದ ಚಳವಳಿಯನ್ನು ಈ ಭಾಗದಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳ ವಿರುದ್ಧ ಉಗ್ರವಾದ ಚಳವಳಿಯನ್ನು ಮಾಡ್ತೇವೆ ಅಂತೇಳಿ ಕನ್ನಡ ಜಾಗೃತಿ ವೇದಿಕೆಯಿಂದ ಒತ್ತಾಯವನ್ನು ಮಾಡ್ತೇನೆ. ಇವತ್ತು ಏನು ನಮ್ಮ ಮಧ್ಯದಲ್ಲಿ ಗಡಿನಾಗ ಇತಿಹಾಸ ಐತೆ, ಇವತ್ತಿನ ದಿನದಲ್ಲ. ಯಾವುದು